ನಮಸ್ಕಾರ ಸ್ನೇಹಿತರೆ, ನಾ ಕಂಡ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾನು ಗೋಕಾಕ್ ಜಲಪಾತಕ್ಕೆ ಬಂದಿದ್ದೀನಿ. ಈಗ ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರೋದ್ರಿಂದ, ಮುಂಗಾರು ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಘಟಪ್ರಭಾ ನದಿಗೆ ಮಿನಿ ನಯಾಗರ ಜಲಪಾತ ಅಂತ ಪ್ರಸಿದ್ಧಿ ಪಡೆದಂತ ಗೋಕಾಕ್ ಫಾಲ್ಸ್ಗೆ ಬಂದಿದ್ದೀನಿ. ಈ ಗೋಕಾಕ್ ಫಾಲ್ಸ್ದ 3 ಕಡೆ ಅಂದ್ರೆ ನಾನು ಒಂದು ವಿಡಿಯೋದಲ್ಲಿ ಒಂದಷ್ಟು ಫೋಟೋ ವಿಡಿಯೋಗಳು ಮಾಡಿದ್ದೀನಿ. ಅವನ್ನ ಇದನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಕಳೆದ ವರ್ಷನೇ ಕೊಟ್ಟಿರೋದ್ರಿಂದ ಈ ವರ್ಷ ಏನು ಕೊಡ್ತಾ ಇಲ್ಲ. ಈಗ ಗೋಕಾಕ್ ಫಾಲ್ಸ್ ಸಾಕಷ್ಟು ಮಳೆ ಬಂದಿದೆ, ನೀರು ಬಂದಿದೆ. ಅದ್ರ ಬಗ್ಗೆ ಅದಕ್ಕಾಗಿ ನೀವು ಯಾರಾದ್ರೂ ಪ್ರವಾಸಿಗರು ನೋಡಕ್ ಬರೋರು ಇದ್ರೆ ಬರ್ಬೋದು ಅಂತ ಹೇಳೋ ಸಂಬಂಧಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ. ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ, ಅದಕ್ಕೆ ಗೋಕಾಕ್ ಫಾಲ್ಸ್ ಸಿಕ್ಕಾಪಟ್ಟೆ ತುಂಬಿಟ್ಟಿದೆ. ಇದೊಮ್ಮೆ ಇನ್ನು ವಿಡಿಯೋದಾಗ ತೋರಿಸಿದ್ ನೋಡ್ರಿ ಇದನ್ನು ಗುಡಿನ. ನಮಸ್ತೆ. ಮುಂದೆ ಹೋಗ್ಬೇಡ್ರಿ. ಪಶ್ಚಿಮ ಘಟ್ಟ ಸಾಲಿನ ಸಹ್ಯಾದ್ರಿ ಘಟ್ಟದಲ್ಲಿ ಅತಿಯಾಗಿ ಮಳೆ ಬೀಳುವುದಂದ್ರೆ ಮಹಾರಾಷ್ಟ್ರ ಭಾಗದ ಕೊಂಕಣ ಭಾಗಕ್ಕೆ ಏನು ಮಳೆ ಬೀಳ್ತದೆ. ಅದಕ್ಕಾಗಿ ಇವತ್ತು ಈ ಕೊಂಕಣ ಭಾಗದ ಮಳೆ ಬಿದ್ದಿದ್ರೆ ಇಲ್ಲಿ ಘಟಪ್ರಭಾ ನದಿಗೆ ಪ್ರವಾಹ ಜಾಸ್ತಿ ಆಗಿದೆ. ಇದು ವಿಶೇಷವಾಗಿ ಹಿರಣ್ಯಕೇಶಿ ನದಿಯ ನೀರು ಜಾಸ್ತಿ ಇರುತ್ತೆ. ಅಂದರೆ ಅದಕ್ಕೆ ಯಾವುದೇ ಥರದ್ದು ಕಟ್ಟಡ ಇಲ್ಲ, ಅಂದರೆ ಅಣೆಕಟ್ಟುಗಳು ಇಲ್ಲ. ಈಗ ಹಿಡಕಲ್ ಜಲಾಶಯಕ್ಕೆ ಬಹುಶಃ ಇನ್ನೂ ನೀರು ಬಿಟ್ಟಿಲ್ಲ. ಈಗ ಹಿರಣ್ಯಕೇಶಿ ನದಿ ನೀರನ್ನೇ ಜಾಸ್ತಿ ಇರೋದ್ರಿಂದ ಇದು ಮಹಾರಾಷ್ಟ್ರದ ಭಾಗದಿಂದ ಬರುತ್ತೆ. ಇದು ಅಂಬುಲಿ ಭಾಗದಿಂದ ಬರುತ್ತೆ ನೀರು. ಈ ಘಟಪ್ರಭಾ ನದಿ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಮುಂದೆ ಆಲ್ಮಟ್ಟಿ ಹತ್ರ ಕೃಷ್ಣಾ ನದಿಗೆ ಸಂಗಮ ಆಗುವ ಮೂಲಕ ಸುಮಾರು 282 ಕಿಲೋಮೀಟರ್ಗಳ ಒಂದು ಪ್ರಯಾಣ ಮುಗಿಸಿ ಈ ಆಲ್ಮಟ್ಟಿಗೆ ಕೃಷ್ಣಾ ನದಿ ಮೂಲಕ ಈ ನದಿಯ ಒಂದು ಪಾತ್ರ ಮುಗಿಯುತ್ತೆ. ಇದಕ್ಕೆ ಸುಂದರವಾದಂಥ ಜಲಪಾತ ನಯನಗರ ಜಲಪಾತಕ್ಕೆ ಹೋಲುವಂಥ ಮಿನಿ ನಯಾಗರ ಜಲಪಾತ ಅಂತ ಪಡೆದಂಥ ಕರದಂಟ ನಾಡಿನ ಗೋಕಾಕ್ ನಗರದ 6 ಕಿಲೋಮೀಟರ್ ದೂರದಲ್ಲಿ ಈ ಗೋಕಾಕ್ ಜಲಪಾತ ಇದೆ. ಈ ಗೋಕಾಕ್ ಜಲಪಾತದ ನೋಡೋಕ್ಕೆ ಇಲ್ಲಿ ಬಹಳ ದೂರದಿಂದ ಸಾಕಷ್ಟು ಜನ ಬರ್ತಾರೆ ಮತ್ತು ಇಲ್ಲಿಯೂ ಸಹಿತ ಸಾಕಷ್ಟು ಚಲನಚಿತ್ರಗಳು ಚಿತ್ರೀಕರಣವೂ ಆಗಿದ್ದಾವೆ. ಹಾಗೆ ಇನ್ನೊಂದು ಇದ್ರದ್ದು ವಿಶೇಷ ಅಂದರೆ ಏಷ್ಯಾ ಖಂಡದಲ್ಲೇ ಮೊಟ್ಟ ಮೊದಲ ಜಲವಿದ್ಯುತ್ ಘಟಕ ಈ ಗೋಕಾಕ್ ಜಲಪಾತನಲ್ಲೇ ಆಗಿದ್ದು 1887 ಇಸ್ವಿಯಲ್ಲಿ. ಕೆಲವರು ಪುಸ್ತಕದಲ್ಲಿ ಇರೋದೊಂದು ಪ್ರಕಾರ, ಸರ್ಕಾರ ದಾಖಲೆ ಪ್ರಕಾರ 1902 ಇಸ್ವಿಯಲ್ಲಿ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಘಟಕ ಆಗಿತ್ತು. ಆದರೆ ಅದಕ್ಕಿಂತ 15 ವರ್ಷಗಳ ಮೊದಲ ಕಾಲ ಈ ಗೋಕಾಕ್ ಜಲಪಾತಕ್ಕೆ ಈ ಜಲವಿದ್ಯುತ್ ಘಟಕ ಆಗಿದ್ದು ಸಹಿತ ವಿಶೇಷವಾದದ್ದು. ಹಾಗೆ ಪಕ್ಕದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಸುಮಾರು 1200 ವರ್ಷಗಳ ಇತಿಹಾಸ ಹೊಂದಿದಂಥ ಒಂದು ದೇವಸ್ಥಾನ ಇದೆ. ಹಾಗೆ ಈ ಕಡೆ ಬಲಗಡೆ ಸೈಡ್ ಅಂದರೆ ಜಲಪಾತ ಬಲಗಡೆ ಭಾಗ, ಮೇಲ್ಗಡೆ ಭಾಗ ಅಲ್ಲಿ ಒಂದು ಶಿವನ ಮಂದಿರ ಇದೆ. 3 ಲಿಂಗಗಳ ಒಂದು ದೇವಸ್ಥಾನ ಇದೆ. ತುಂಬಾ ಸುಂದರವಾದಂಥ ಸ್ಥಳ. ಎಲ್ಲರೂ ಬಂದು ಒಂದ್ಸರಿ ನೋಡಿ ಖುಷಿ ಪಡಿ ಅಂತ ಹೇಳ್ತೀನಿ. ಗೋಕಾಕ್ ಜಲಪಾತಕ್ಕೆ ಬರೋದಕ್ಕೆ ಬಸ್ಸಿನ ಸೌಕರ್ಯನೂ ಇದೆ, ರೈಲ್ವೆ ವ್ಯವಸ್ಥೆನೂ ಇದೆ. ಬೆಂಗಳೂರು ಕಡೆಯಿಂದ ಇರ್ಬೋದು ಅಥವಾ ಮಹಾರಾಷ್ಟ್ರ ಕಡೆಯಿಂದ ಯಾವುದೇ ಕಡೆ ಬಂದರೂ ಸಹಿತ ರೈಲ್ವೆ ವ್ಯವಸ್ಥೆ ಇದೆ. ಗೋಕಾಕ್ ರೋಡ್ ಅಂತ ಒಂದು ರೈಲ್ವೆ ಸ್ಟೇಷನ್ ಇದೆ. ಸುಮಾರು 5 ಕಿಲೋಮೀಟರ್ ದೂರಕ್ಕೆ ಈ ಜಲಪಾತ ಇದೆ. ಅತ್ಯಂತ ಸುಂದರವಾದ ಮನೋಹರವಾದಂಥ ಈ ದೃಶ್ಯವನ್ನ ನೋಡಿ. ಈಗ ನಾನು ಜಲಪಾತದ ನೇರವಾಗಿ ಬಂದು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಆಗಳ 2 ವಿಡಿಯೋಗಳೇನಿಲ್ಲ, ಎಡಗಡೆ ಮತ್ತು ಬಲಗಡೆ ಭಾಗಗಳಿಂದ ತೋರಿಸಿದ್ದೆ. ಇದು ಜಲಪಾತಕ್ಕೆ ನೇರವಾಗಿ ಬಂದು ವಿಡಿಯೋ ಮಾಡಿದ್ದು.
ಹ್ಮ್ ಹ್ಮ್ ಸತೀಶ್ ಸ್ನೇಹಿತರೆ, ಗೋಕಾಕ್ ಜಲಪಾತ ಇಲ್ಲಿವರೆಗೆ ತೋರಿಸಿದೀನಿ. ಇದೆಲ್ಲ ಇಷ್ಟ ಆಗಿದ್ರೆ ನಾ ಕಂಡ ಬರ್ತಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಯಾಕಂದ್ರೆ ನಾವು ಯಾವುದೇ ಹೊಸ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರ್ಬೇಕಾದ್ರೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಹಾಗೆ ನಿಮ್ ಸ್ನೇಹಿತರಿಗೆ ಮತ್ತೆ ಗೋಕಾಕ್ ಜಲಪಾತಕ್ಕೆ ಸಿಕ್ಕಾಪಟ್ಟೆ ನೀರದನ್ನು ಮತ್ತೆ ಬಂದು ನೋಡ್ರಿ, ಖುಷಿ ಪಡ್ರಿ. ಆದ್ರೆ ಯಾವುದು ಅಚಾತುರ್ಯದಿಂದ ಯಾವುದು ದುಡುಕಿ ನಮ್ಮ ಕಾರ್ಯ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ಗೆ ಪ್ರಾಣಿಕ ಆಪತ್ತಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಸಬೇಡಿ ಅನ್ನೋದು ನಿಮ್ಗೆ ಮತ್ತೊಂದು ಮನವಿ ಮಾಡ್ಕೊಳ್ತೀನಿ. ಧನ್ಯವಾದಗಳು.